ನಮಸ್ಕಾರ ಕರ್ನಾಟಕ ಮತ್ತೊಮ್ಮೆ ಕಲರ್ಸ್ ಕನ್ನಡಕ್ಕೆ ಬಂದ್ಲು ರಕ್ಷಿತಾ. ಇದರಿಂದ ಕಲರ್ಸ್ ಕನ್ನಡಕ್ಕೆ TRP ಹೆಚ್ಚಿತ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದ್ರಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಬಿಗ್ ಬಾಸ್ ಕ್ರೇಜ್ ಎಲ್ಲಿ ಹೋದ್ರೂ ಕೂಡ ಮುಗಿದಿಲ್ಲ ಅಂತಕ್ಕಂಥ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದ್ರೆ ಕಲರ್ಸ್ ಕನ್ನಡಕ್ಕೆ TRP ಬೇಕಲ್ಲ. ಈ ವರ್ಷದ ಬಿಗ್ ಬಾಸ್ ಕ್ರೇಜ್ ಅಂತೂ ಯಾವ ವರ್ಷನ ಆಗಿಲ್ಲ. ಆದರೂ ಕೂಡ ಕಲರ್ಸ್ ಕನ್ನಡಕ್ಕೆ ಇರುವಂಥದ್ದು ಒಂದೇ ಮಾರ್ಗ, ತನ್ನ TRPಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ತನ್ನದಾಗಿರುವಂಥ ಎಲ್ಲ ಆರ್ಟಿಸ್ಟ್ಗಳಿಗೆ, ಅಲ್ಲಿರುವಂಥ ಜಡ್ಜಸ್ಗಳಿಗೆ ಎಲ್ಲರಿಗೆ ಏನಾರು ಒಂದು ಪೇಮೆಂಟ್ ಕೊಡಬೇಕಲ್ಲ. ಸೊ ಹಂಗಾಗಿ ಚಾನಲ್ ಮುಂದೆ ನಡೆಸಲೇಬೇಕು, ಏನೂ ಮಾಡೋಕ್ಕಾಗಿಲ್ಲ. ಅದೇನು ದುಡ್ಕೊಳೋ ಟೈಮ್ನ ದುಡ್ಕೊಂಬಿಟ್ರು. ಬಿಗ್ ಬಾಸ್ ಅನ್ನೋ ರೇಂಜಿನೊಳಗೆ ಏನು ಗಿಲ್ಲಿ ಅದೇ ನನ್ನ ಒಂದು ಕಾರಣಕ್ಕೆ ಎತ್ತಿ ಎಬಿಸಿ ಒಗೆದ್ಬಿಟ್ರು ಮೇರಿಸಿ ಜನ. ಸೊ ಅವಾಗ ಗಳಿಸಿದ್ದೆಲ್ಲ ಮತ್ತೆ ಅವನು ಡಬಲ್ ಗಳಿಸಿಬಿಟ್ರು. ಚಾನಲ್ ನಂಬರ್ 1 ಹೋಗಿಬಿಡ್ತಿ, TRP ನಂಬರ್ 1 ಹೋಗಿಬಿಡ್ತಿ, ಆಮೇಲೆ ಬಿಗ್ ಬಾಸ್ ಕೂಡ ನಂಬರ್ 1 ಹೋಗ್ಬಿಡ್ತಿ. ಸೊ ಇವಾಗ ಏನು ಹಾಕತ್ತಿದ್ದಪ್ಪ ಅಂದ್ರೆ ಕಲರ್ಸ್ ಕನ್ನಡ TRP ಕೂಡ ತಗೋಕಚ್ಚೈತಿ, ಚಾನಲ್ ನಂಬರ್ 1 ಕೂಡ ತಗೋಕಚ್ಚೈತಿ. ಯಾಕಪ್ಪ ಎಲ್ಲರಿಗೂ ಒಂದೊಂದು ಸಮಯ ಅಂತ ಇರ್ತದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ವಿಷಯ ಇವತ್ತು ಏನಪ್ಪ ಅಂದ್ರೆ, ಈ ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿಗೆ ಎಷ್ಟು ಕ್ರೇಜ್ ಇತ್ತೋ ಅದಕ್ಕಿಂತ ಸ್ವಲ್ಪ 2ನೇ ಸ್ಥಾನದಲ್ಲಿ ಯಾರಿಗೆ ಕ್ರೇಜ್ ಇತ್ತಪ್ಪ ಅಂದ್ರೆ ರಕ್ಷಿತಾಳಿಗೆ ಕ್ರೇಜ್ ಇತ್ತು. ರಕ್ಷಿತಾ ಶೆಟ್ಟಿ ಅದೊಂದು ಮುಗ್ಧ ಮನಸ್ಸಿನ ಹುಡುಗಿ. ಆ ಹುಡುಗಿಗೆ ಒಂದು 24-25 ವಯಸ್ಸಿರ್ಬೋದು. ಬಟ್ ಆ ಹುಡುಗಿಯ ಮನಸ್ಸಿನಲ್ಲಿರುವಂಥದ್ದನ್ನು ನೇರವಾಗಿ ಹೇಳುವಂತಹ ಒಂದು ಚಾಳಿ ಇತ್ತು, ಒಂದು ಚಟ ಇತ್ತು. ಸೊ ಹಂಗಾಗಿ ಆಕೆಗೆ ಕನ್ನಡ ಬರುತ್ತಿದ್ದಿಲ್ಲ. ಯಾಕಪ್ಪ ಅಂದ್ರೆ ಆಕೆ ಸ್ವಲ್ಪ ಕೊಡಗು ಡಿಸ್ಟಿಕ್ನಲ್ಲಿ ಆಗಿರೋದ್ರಿಂದ ಅಥವಾ ಕರಾವಳಿ ಪ್ರದೇಶದಲ್ಲಿ ಇರುವಂಥ ಸಂದರ್ಭದಲ್ಲಿ ಆಗಿರುವಂಥ ಕಾರಣಕ್ಕೋಸ್ಕರ ಆ ಕರಾವಳಿ ಪ್ರದೇಶದಲ್ಲಿರುವಂತಹ ಆ ಒಂದು ತುಳು ಭಾಷೆ ಸ್ವಲ್ಪ ಜಾಸ್ತಿಯಲ್ಲಿ ಮಾತಾಡ್ತಾರೆ. ಸೊ ಹಂಗಾಗಿ ಆಕೆಗೆ ಒಂದು ಸ್ವಲ್ಪ ಕನ್ನಡ ಸ್ಪಷ್ಟವಾಗಿ ಬರ್ತಿರಲಿಲ್ಲ. ನೀವು ನೋಡಿರ್ಬೋದು ಸುದೀಪ್ ಅವ್ರ ಮುಂದೆ ಆಗಿರ್ಬೋದು, ಅಥವಾ ಆ ಹುಡುಗಿ ವಾದ ವಿವಾದಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂಚೂರು ಮಾತುಗಳನ್ನು ಆಡುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಗುಕ್ತಿದ್ಲು. ಸೊ ಅದನ್ನು ಬಿಟ್ಟು ಹೇಳುವಂಥದ್ದು ಅಥವಾ ಅರ್ಧಂಬರ್ಧ ಪದ ಬಳಕೆಯನ್ನು ಮಾಡಿಬಿಡುವಂಥದ್ದು ನೀವೆಲ್ಲ ನೋಡಿದಿರಿ. ಕಂಬುಳ ಅಂಥೇಳಿ ಅದ್ರ ಬಗ್ಗೆ ಒಂದು ದೊಡ್ಡ ಟ್ರೋಲ್ ಆಯಿತು. ಸೊ ಆ ರೀತಿಯಾಗಿ ಆ ಒಂದು ಮುಗ್ಧ ಮನಸ್ಸಿನ ಹುಡುಗಿಗೂ ಕೂಡ ಅಪಾರವಾದಂಥ ಅಭಿಮಾನಿ ಬಳಗವಿತ್ತು ಕರ್ನಾಟಕದೊಳಗೆ, ಈಗಲೂ ಕೂಡ ಐತೆ. ಅದು ನಮ್ಮ ಭಾಗದಲ್ಲಿ ಒಂದು ಸ್ವಲ್ಪ ಗಿಲ್ಲಿ ಕ್ರೇಜು, ಹಳ್ಳಿ ಹುಡುಗ, ಮಂಡ್ಯ, ನಮ್ಮ ಉತ್ತರ ಕರ್ನಾಟಕ ಈ ಭಾಗದೊಳಗೆ, ದಕ್ಷಿಣ ಕರ್ನಾಟಕದಾಗ ಆಕೆಗಿತ್ತು. ಸ್ವಲ್ಪ ಉತ್ತರ ಕರ್ನಾಟಕದ ಭಾಗದೊಳಗೆ ನಮಗೆ ಗಿಲ್ಲಿಗಿತ್ತು. ಸೊ ಆದರೂ ಕೂಡ ಇವರಿಬ್ಬರದ್ದು ಏನೈತಪ್ಪ ಅಂತಲೇ ಅದ್ಭುತವಾಗಿರುವಂತಹ ಒಂದು ಅಭಿಮಾನಿ ಬಳಗ ಐತಿ ಇಬ್ಬರಿಗೂ ಕೂಡ. ಸೊ ನಮಗೆ ಬಿಗ್ ಬಾಸ್ನಲ್ಲಿ ಪಟ್ನ ನೆನಪು ಬರೋದು ಗಿಲ್ಲಿಯ ನಂತರ ನೆನಪು ಬರ್ತಕ್ಕಂಥದ್ದೇ ರಕ್ಷಿತಾ. ಸೊ ಅಲ್ಲಿ ನೀವು ಕಾವ್ಯನ್ನು ಕೂಡ ಕೆಲವೊಬ್ರು ನೆನೆಸ್ಕೋತಾರೆ. ಕಾವ್ಯ ಯಾವಾಗ ನೆನಪು ಬರ್ತಾಳೆ ಅಂದರೆ ಗಿಲ್ಲಿ ನೆನಪು ಬಂದ ತಕ್ಷಣಕ್ಕೇ ಕಾವ್ಯ ನೆನಪಿಗೆ ಬರ್ತಾಳೆ. ಅದು ಪೇರಾಗಿ ನೆನಪು ಬರ್ತಾಳೆ. ಒಬ್ಬಕ್ಕೆ ಅಂತೂ ಕಾವ್ಯ ಅಷ್ಟು ಸುಲಭವಾಗಿ ಯಾರಿಗೆ ನೆನಪು ಬರೋಂಗಿಲ್ಲ. ಬಂದರೂ ಬರ್ಬೋದು ಕೆಲವೊಂದಿಷ್ಟು ಜನಕ್ಕೆ. ಬಟ್ ಸಂಪೂರ್ಣವಾಗಿ ಕಾವ್ಯ ನೆನಪಿಗೆ ಬರೋಕತ್ತಾಳಪ್ಪ ಅಂತಂದ್ರೆ ಅದು ಗಿಲ್ಲಿಗೋಸ್ಕರ ನೆನಪು ಬರ್ತಿರ್ತಾರೆ. ಸೊ ಅವರಿಬ್ಬರು ಪೇರಾಗಿ ನೋಡಿರ್ತಿದ್ವಲ್ಲ, ಆ ಜೋಡಿಯಾಗಿ ಒಳಗೆ ಹೋಗಿದ್ರು. ಹಂಗಾಗಿ ಅವರಿಬ್ಬರು ಇವತ್ತಿಗೂ ಕೂಡ ಒಂದು ಗಿಲ್ಲಿ ಅಂದ ತಕ್ಷಣ ಕಾವು ನೆನಪು ಬರ್ತಾರೆ, ಕಾವು ಅಂದ ತಕ್ಷಣ ಗಿಲ್ಲಿ ನೆನಪು ಬರ್ತಾನೆ. ಸೊ ಆ ರೀತಿಯಾಗಿರುವಂಥ ಬಾಂಧವ್ಯ. ಬಟ್ ಈಗ ರಕ್ಷಿತಾ ಶೆಟ್ಟಿ ಕಲರ್ಸ್ ಕನ್ನಡಕ್ಕೆ ಯಾಕೆ ಬಂದಾಳ, ಇದರಿಂದ ಕಲರ್ಸ್ ಕನ್ನಡಕ್ಕೆ ಏನು ಲಾಭ ಅದ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಕತ್ತೀನಿ. ಏನಪ್ಪ ಅಂತಂದ್ರೆ, ಇವತ್ತು ನೀವು ನೋಡಿರ್ಬೋದು ಗಿಲಿ ಜೂನಿಯರ್ಸ್ ಎನ್ನುವಂಥ ಒಂದು ಕಾರ್ಯಕ್ರಮ ನಡೆಸ್ತಾರೆ ಕಲರ್ಸ್ ಕನ್ನಡದೊಳಗೆ. ಅಲ್ಲಿ ಸೃಜನ್ ಅವರು, ಸಾಧಕ್ ವಕೀಲ ಅವರು, ಶ್ರುತಿ ಅವರು ಜಡ್ಜ್ಗಳಾಗಿದ್ದಾರೆ. ಸೊ ಇವರು ಸೀನಿಯರ್ಸ್ ಗಿಲಿ ಕಾರ್ಯಕ್ರಮ ಅಂತ ಮೊದಲು ಬರ್ತಿದ್ದು. ಕಾಮಿಡಿ ಸ್ಕಿಟ್ಗಳನ್ನು ಮಾಡ್ತಾ ಹೊರತರುವಂತಹ ಒಂದು ಎಪಿಸೋಡ್ ಅಥವಾ ಒಂದು ಕಾರ್ಯಕ್ರಮ. ಅದು ಶನಿವಾರ ಭಾನುವಾರ ಬರ್ತೈತಿ. ನಾಳೆ ಶನಿವಾರ ಇರೋದ್ರಿಂದ ಈ ವಾರ ಯಾರನ್ನು ಕರೆಸ್ಬೇಕು, ನಮ್ಮ ಚಾನಲ್ ಒಂದು ಸ್ವಲ್ಪ ಗ್ರೋತ್ ಆಗಬೇಕಲ್ಲ, ಜನಗಳು ನಮ್ಮ ಚಾನಲ್ ಮರೆಯೋಕೆ ಬಿಟ್ಟಾರ. ಬಿಗ್ ಬಾಸ್ ಆದ್ಮೇಲೆ ನಮ್ಮ ಚಾನಲ್ ಒಂದು ಸ್ವಲ್ಪ ನೋಡ್ಬಳ್ರು. ಅದು ಗಿಲಿ ಜೂನಿಯರ್ಸ್ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಯಾರು ನೋಡೋಕೈತಾರೋ ಗೊತ್ತಿಲ್ಲ, ಕೆಲವೊಂದಷ್ಟು ಜನ ನೋಡ್ತಿರ್ಬೋದು. ಬಟ್ ಅವ್ರಿಗೆ ಏನಪ್ಪ IPL ಬರ್ಬೇಕು, ಕಾರ್ಯಕ್ರಮಗಳು IPL ಬಂದು ಒಂದು ಸ್ವಲ್ಪ ಸುದ್ದಿ ಆಗ್ಬೇಕು, ಜನ ನೋಡ್ಬೇಕಂತ ಕಾಯಬೇಕು. ಸೊ ಅಂಥವ್ರನ್ನ ಯಾರನ್ನಾರ ಕರೆಸ್ಬೇಕಲ್ಲ ಅಂತ ವಿಚಾರ ಮಾಡಿದರು. ಗಿಲ್ಲಿನ ಕರೆಸ್ಬೇಕಂದ್ರೆ ಗಿಲ್ಲಿ CMಗೆ ಸಿಗುವಲ್ಲ, ಇನ್ನು ಇವ್ರಿಗೆ ಕಲರ್ಸ್ ಕನ್ನಡದಲ್ಲಿ ಸಿಗಾಕತ್ತೇನಪ್ಪ ಅಂದ್ರೆ ವಿಚಾರ ಮಾಡ್ರಿ ನೀವು. ಗಿಲ್ಲಿ ಕ್ರೇಜಿಗೆ ಸದ್ಯಕ್ಕಂತೂ ಎಲ್ಲ ಕಡೆ ಹೊಂಟು ಬಿಡೈತೆ ಅಂತ. ಜಿ ಕನ್ನಡದಲ್ಲಿ ಅವಕಾಶ ಕೊಟ್ಟರೆ ಕಾಮಿಡಿ ಕಿಲಾಡಿಗಳಿಗೆ ಬಾರೋ ಮರ ಒಂದು ವಾರ ಕಾರ್ಯಕ್ರಮಕ್ಕಂದ್ರೆ ಅದಕ್ಕೆ ಬರೋಕ್ಕೆ ಟೈಮ್ ಇಲ್ಲ. ಅವ್ರು ಕರೆದ್ರು ಕೂಡ ಹೋಗೋಕೆ ಟೈಮ್ ಇಲ್ಲ. ಇನ್ನು ಕಲರ್ಸ್ ಕನ್ನಡಕ್ಕಂತೂ ಹೋಗೋಕೆ ಇನ್ನೂ ಫುಲ್ ಬ್ಯುಸಿಯಾನ, ಅದಕ್ಕೆ ಹೋಗ್ಸಿದ್ದೆ ಈಗ ಸದ್ಯ ಸಮಯನೇ ಇಲ್ಲ. ಸೊ ಹಂಗಾಗಿ ಗಿಲ್ಲಿ ಬಿಟ್ರೆ ಮತ್ತೆ ಯಾರದಾರ, ಅಶ್ವಿನಿ ಗೌಡ ಅದಾರ. ಅಶ್ವಿನಿ ಗೌಡ ಬಂದರೆ ಯಾರು TV ನೋಡೋಲ್ಲ, ಗೊತ್ತದ. ಜಾನ್ವಿ ಅದಾಳ, ಯಾರು ನೋಡೋಂಗಿಲ್ಲ. ಕಾವ್ಯ ಒಬ್ಬಕ್ಕೆ ಬಂದರೆ ಕ್ರೇಜ್ ಇರೋಂಗಿಲ್ಲ. ಕಾವ್ಯ ನೋಡ್ಬೋದು ಒಂದಿಷ್ಟು ಜನ, ಬಟ್ ಕ್ರೇಜ್ ಇರೋಂಗಿಲ್ಲ. ಬಟ್ ಗಿಲ್ಲಿಯನ್ನು ಬಿಟ್ಟರೆ ನೆಕ್ಸ್ಟ್ ಕ್ರೇಜ್ ಇರುವಂಥದ್ದೇ ರಕ್ಷಿತಾ ಶೆಟ್ಟಿಗೆ. ಸೊ ಹಂಗಾಗಿ ರಕ್ಷಿತಾ ಶೆಟ್ಟಿಯನ್ನು ಕರ್ಕೊಂಬರ್ತಾರೆ. ಅದ್ರ ಜೊತೆಗೆ ಒಬ್ಬಾಕಿನ ಕರ್ಕೊಂಬಂದ್ರೆ ಯಾರು ಏನಾರ ಮಾತಾಡ್ತಾರಂತೆ. ಸಣ್ಣ ಹುಡುಗಿ ಮಲ್ಲಮ್ಮನ ಜೊತೆಗೆ ಕರ್ಕೊಂಬಂದ್ರೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಯಾರೆ. ಮಲ್ಲಮ್ಮ ಮದುಮಗಳಾಗಿರ್ತಾಳೆ, ಮದುಮಗ ತುಕಾಲಿ ಸಂತು ಅವರಾಗಿರ್ತಾರೆ. ಈತ ಕೂಡ ಮಾಜಿ ಸ್ಪರ್ಧಿ ತುಕಾಲಿ ಸಂತು. ಹಂಗಾಗಿ ಅವರಿಬ್ಬರು ಸ್ಕಿಟ್ ಮಾಡುವಂಥ ಸಂದರ್ಭದೊಳಗೆ ಒಂದು ಡೈಲಾಗ್ ಹೇಳ್ತಾರೆ, ಯಾಕಮ್ಮ ಇಷ್ಟು ಬೇಗ ಮದುವೆಗೆ ಒಪ್ಕೊಂಡ್ಬಿಟ್ಟೆ ಅಂದರೆ ಶಾಲೆಗೆ 2 ದಿನ ರಜೆ ಸಿಗ್ತೈತೆಪ್ಪ, ಅದಕ್ಕೆ ಒಬ್ಬ ಮದುವೆಗೆ ಒಪ್ಕೊಂಡಿನಿ ಅಂತ ಆಕಿ ಒಂದು ಡೈಲಾಗ್ ಹೇಳ್ತಾರೆ. ಅದು ಕೂಡ ಒಳ್ಳೆ ಕಾಮಿಡಿ.
ಬಟ್ ಅದರ ಜೊತೆಗೆ ರಕ್ಷಿತಾಳಿಗೂ ಕೂಡ ಸ್ಕಿಟ್ ಹಾಕಿ ನಟನೆ ಮಾಡುವಂಥ ವಿಷಯದಲ್ಲಿ ಬೆಳೆದಂಥ ಹುಡುಗಿ ಅಲ್ಲ ಅದು ಒಂದು ರೀತಿ ಅಡುಗೆ ಮಾಡ್ಕೊತ ಕುಕಿಂಗ್ ಮಾಡ್ಕೊತ ಬೆಳೆದಂಥ ಹುಡುಗಿ ಅದು. ಸೊ ಆಕೆಗೆ ನಟನೆಯನ್ನು ಕಲಿಸ್ಯಾರ, ಆದರೂ ಆಕೆ ಮಾಡುವಂಥ ತಪ್ಪುಗಳೇ ನಮಗೆ ಒಂದಷ್ಟು ಒಳ ನಗು ಬರ್ತವೆ. ಯಾಕಪ್ಪ ಕೆಲವೊಬ್ಬರನ್ನ ಮನಸ್ಸು ನಾವು ಹಂಗೆ ಇಟ್ಕೊಂಡ್ಬಿಟ್ಟಿರ್ತೀವಿ, ಕೆಲವೊಬ್ರು ನೋಡಿದ ತಕ್ಷಣ ಅವ್ರು ಏನು ಮಾತಾಡಿದ್ರು ಕೂಡ ನಗು ಬರುವಂಥ ಸಂದರ್ಭ. ಆಕೆಗೆ ಮೊದಲೇ ನಟನೆ ಮಾಡೋಕ್ಕೆ ಬರೋಣ ಅಂತಂದ್ರಾಗ ಆ ನಟನೆಯ ಜೊತೆಗೆ ಕನ್ನಡವನ್ನು ಮಾತಾಡಬೇಕಲ್ಲ, ಸೊ ಅದು ಭಾಳ ಕಷ್ಟ ಆಗಿಬಿಡುತ್ತೆ. ಅದನ್ನು ಕಲರ್ಸ್ ಕನ್ನಡದವರು ಒಂದು ಸ್ವಲ್ಪ ಗೇಲಿ ಮಾಡೋದ್ರ ಮುಖಾಂತರ, ಅಂದರೆ ಈ ಹುಡುಗಿಗೆ ಬರಂಗಿಲ್ಲ ಅನ್ನೋದ್ರ ಮುಖಾಂತರ ಅವರೆಲ್ಲರೂ ನಗುವಂಥದ್ದು, ಒಂಥರ ಹೀಯಾಳಿಸುವಂತಹ ಪದ್ಧತಿಯೊಳಗೆ ನೀವು ನೋಡ್ಬೋದು. ಎಡಿಟಿಂಗಲ್ಲೂ ಕೂಡ ಹಂಗೆ ಮಾಡಿದ್ರೆ ಆಕೆ ಏನಾರ ಹೇಳ್ಬೇಕಾದ್ರೆ ಹ್ಞೂ ಅನ್ನುವಂಥ ಸೌಂಡ್ ಹಾಕಿದ್ದಾರೆ. ಮತ್ತು ಅದಾದ ನಂತರ ಅದು ಬೇರೆ ಬೇರೆ ರೀತಿಯಲ್ಲಿ ಪೋಟ್ರೆ ಮಾಡ್ಕೊಂತ ತಮಗೆ ಏನು ಬೇಕೋ ಅದನ್ನು ತೊಗೊಳಕತ್ತಿಬಿಟ್ಟಾರೆ ಅಷ್ಟೇ. ಅದ್ರ ಜೊತೆಗೆ ಜಡ್ಜಸ್ ಕೂಡ ಬಾಯಿ ತೆರಕೊಂಡು ಕಿಕ್ಕಿ ಅಂತ ನಗಾಕತ್ತಿಬಿಟ್ಟವ. ಆ ಹುಡುಗಿಗೆ ಬರಲ್ಲ ಅನ್ನೋದು ಗೊತ್ತೈತೆ, ಅದನ್ನೇ ಕಾಮಿಡಿ ಮಾಡಿಕೊಂಡು ಅದನ್ನೇ ಬಳಸ್ಕೊಂಡು ಆಮೇಲೆ ಅಕ್ಷಯ್ ಅನ್ನುವಂಥ ಒಂದು ಸಣ್ಣ ಹುಡುಗ ರಕ್ಷಿತಾಳಿಗೆ ಡೈಲಾಗ್ ಹೇಳ್ಕೊಡ್ತಾನೆ, ಬರ್ಕೊಳಯ್ಯ ಪೇಪರ್ ಮುಂದ್ಗಡೆ ಬರ್ಕೊಳಯ್ಯ, ಬೆಂಗಳೂರು ಇನ್ನು ಮುಂದೆ ನಂದಯ್ಯ ಅಂತೇಳಿ ಆ ಡೈಲಾಗ್ಸ್ ಹೇಳಿಸ್ತಾರೆ. ಪ್ರೋಮೋದಲ್ಲಿ ಬಿಟ್ಟರೆ ನೀವು ಈಗ ಆಲ್ರೆಡಿ ನೋಡಿರ್ತೀರಿ. ಬಟ್ ಆ ಪ್ರೋಮೋದಲ್ಲಿ ಒಂದಷ್ಟು ರಕ್ಷಿತಾಳಿಗೆ ಒಂದಷ್ಟು ಹೀಯಾಳಿಸುವಂತಹ ಗೇಲಿ ಮಾಡುವಂತಹ ಒಂದು ಸಂದರ್ಭ ಕಾಣಿಸ್ತಾ ಇದೆ. ಆದರೂ ಕೂಡ ಕಲರ್ಸ್ ಕನ್ನಡದಲ್ಲಿ ಅವಕಾಶ ಕೊಟ್ಟಿದ್ದೀರಿ ನಿಜ, ಅದ್ಭುತವಾಗಿರುವಂಥ ಹುಡುಗಿ, ಅದು ಮೃದು ಮನಸ್ಸಿನ ಹುಡುಗಿ. ಅದು ಯಾರಿಗೂ ಕೂಡ ನೋವು ಆಗುತ್ತೋ ಇಲ್ಲೋ ಗೊತ್ತಾಗಲ್ಲ, ನೇರವಾಗಿ ಮಾತಾಡಿಬಿಡ್ತೈತೆ. ಪ್ರೀತಿ ಕೊಟ್ಟರೆ ಅದ್ಭುತವಾಗಿರುವಂಥ ಪ್ರೀತಿ ಕೊಡುವಂಥ ಹುಡುಗಿ ಅದು. ನೀವು ಗಿಲ್ಲಿ ವಿಚಾರದಲ್ಲಿ ನೋಡಿರ್ಬೋದು, ಇವತ್ತಿಗೂ ಅಲ್ಲ ಬಿಗ್ ಬಾಸ್ ಮನೇಲಿದ್ದವು ಕೂಡ ಗಿಲ್ಲಿಗೆ ಕಾವ್ಯ ಬಗ್ಗೆ ಎಷ್ಟೇ ಕಾಳಜಿ ಗಿಲ್ಲಿ ತೋರಿಸಿದ್ರು ಕೂಡ ಗಿಲ್ಲಿ ಕಾವ್ಯನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಾನೋ ಅಷ್ಟು ರಕ್ಷಿತಾ ಗಿಲ್ಲಿ ಬಗ್ಗೆ ಕಾಳಜಿ ತೋರಿಸ್ತಾಳೆ. ಅಷ್ಟರ ಮಟ್ಟಿಗೆ ಅವರಿಬ್ಬರ ಫ್ರೆಂಡ್ಶಿಪ್ ಆಗಿರ್ಬೋದು, ಸ್ನೇಹ ಆಗಿರ್ಬೋದು. ಅದು ಸ್ನೇಹನೇ ಅಂತ ತಿಳ್ಕೊಳ್ರಿ, ಪ್ರೀತಿನೇ ಅಂತ ತಿಳ್ಕೊಳ್ರಿ, ಅದು ಬೇರೆ ಪ್ರಶ್ನೆ. ಬಟ್ ಆದರೆ ಆಕೆಯದ್ದು ಒನ್ ಸೈಡ್ ಪ್ರೀತಿ ಅಥವಾ ಒನ್ ಸೈಡ್ ಸ್ನೇಹ. ಇಲ್ಲಿ ಗಿಲ್ಲಿ ಆಕೆಗೆ ಅಷ್ಟೊಂದು ಪ್ರಾಶಸ್ತ್ಯ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ಪ್ರಾಶಸ್ತ್ಯ ಕೊಟ್ಟಿರ್ಬೋದು, ಬಟ್ ಆತ ಬೇರೆ ರೂಪದೊಳಗೆ ಕೊಟ್ಟ. ಆದರೆ ಅದ್ಭುತವಾಗಿರುವಂಥ ರೂಪದೊಳಗೆ ರಕ್ಷಿತಾ ಗಿಲ್ಲಿ ಮೇಲೆ ಭಾಳಷ್ಟು ಪ್ರೀತಿಯನ್ನು ಸ್ನೇಹವನ್ನು ಇಟ್ಕೊಂಡಿಲ್ಲ. ಅವನಿಗೆ ಕಷ್ಟ ಸಮಯದಲ್ಲಿ ಅಥವಾ ಅವನಿಗೆ ಒಂದಷ್ಟು ಅವನ ಜೊತೆಗೆ ಇರಬೇಕಂದ್ರೆ ಆಕೆಗೆ ಅದೊಂದು ದೊಡ್ಡ ಖುಷಿ. ಬಟ್ ಅಲ್ಲಿ ಕಾವ್ಯ ಬಂದುಬಿಡ್ತಿದ್ಲ, ಹಂಗಾಗಿ ಕಾವ್ಯನ ಮೇಲೆ ಎಗಿರಿ ಬೀಳ್ತಿದ್ಲು. ಸೊ ನೀವು ದೊಡ್ಡ ಮನೆ ಹಬ್ಬದಲ್ಲೂ ಕೂಡ ನೋಡಿರ್ಬೋದು. ನೀವು ಬಿಗ್ ಬಾಸ್ ಮುಗಿದು ಹೊರಗಡೆ ಬಂದರೂ ಕೂಡ ಕಾವ್ಯಾಳಿಗೆ ಕೌಂಟ್ರ್ ಕೊಡುವಂಥದ್ದನ್ನು ರಕ್ಷಿತಾ ಮರ್ತಿರಲಿಲ್ಲ. ಮತ್ತು ಅದಾದ ನಂತರ ದೊಡ್ಡ ಮನೆ ಹಬ್ಬದಲ್ಲಿ ರಕ್ಷಿತಾ ಗಿಲ್ಲಿ ಫ್ರೆಂಡ್ಶಿಪ್ಗೋಸ್ಕರ, ಗಿಲ್ಲಿ ಸ್ನೇಹಕ್ಕೋಸ್ಕರ ಕಣ್ಣೀರು ಕೂಡ ಇಟ್ಟಿದ್ಲು. ಅಂದರೆ ಅಷ್ಟರ ಮಟ್ಟಿಗೆ ಗಿಲ್ಲಿಯನ್ನು ಹಚ್ಕೊಂಡ್ಬಿಟ್ಟಾಳ ಆ ಹುಡುಗಿ. ಸೊ ಇಂಟರ್ವ್ಯೂವಲ್ಲೂ ಕೂಡ ನೋಡ್ಬೋದು, ನೀವು ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೋಡಿರ್ಬೋದು, ನನಗೆ ಕಿತಾಪತಿ ಗಂಡ ಅಂದರೆ ತುಂಬ ಇಷ್ಟ ಅನ್ನೋದು, ಅಥವಾ ನನ್ನ ಗಂಡ ಗಿಲ್ಲಿ ಥರ ಇರಬೇಕನ್ನುವಂಥದ್ದು. ಸೊ ಆಕೆ ಎಲ್ಲ ವಿಚಾರಗಳನ್ನು ನೀವು ನೋಡಿರ್ತೀರಿ. ಯಾಕಪ್ಪ ಅಂದರೆ ಆಕೆ ಗಿಲ್ಲಿಯನ್ನು ಅಷ್ಟು ಮನಸ್ಪೂರ್ವಕವಾಗಿ ಒಪ್ಕೊಂಬಿಟ್ಟಾಳ. ಅದು ಪ್ರೀತಿ ಇದೆಯೋ ಗೊತ್ತಿಲ್ಲ, ನನಗೆ ಅನ್ನಿಸ್ತದಪ್ಪ, ನಿಮಗೇನು ಅನ್ನಿಸ್ತದೋ ಗೊತ್ತಿಲ್ಲ. ಅಲ್ಲಿ ನನಗಂತೂ ಆಕೆಗೆ ಸಂಪೂರ್ಣವಾಗಿ ಗಿಲ್ಲಿಯ ಮೇಲೆ ಪ್ರೀತಿ ಆಗಿರುವಂಥದ್ದು ಮಾತ್ರ ಅಕ್ಷರಶಃ ಸತ್ಯ ಎನ್ನುವಂಥದ್ದು ನನ್ನ ಭಾವನೆ ಅಷ್ಟೇ. ಸತ್ಯನೇ ಆಗಿರ್ಬೇಕಂತಲ್ಲ, ನನ್ನದು ಅಭಿಪ್ರಾಯ ಅದಷ್ಟೇ. ಮತ್ತು ನೀವು ತಪ್ಪಾಪಾರ್ಥ ಮಾಡ್ಕೊಬೇಡ್ರಿ. ಬಟ್ ಕರ್ನಾಟಕ ಜನತೆ ಏನಪ್ಪ ಅಂದ್ರೆ ಕಾವ್ಯ ಗಿಲ್ಲಿ ಇವರಿಬ್ಬರ ಜೋಡಿ ಅದ್ಭುತವಾಗಿರುವಂಥ ಜೋಡಿ ಅಂತೇಳಿ ಎಲ್ಲರೂ ಕೂಡ ಹೇಳಕತ್ತಿಬಿಟ್ರೆ. ಇನ್ನು ಏನಪ್ಪ ಅಂತಂದ್ರೆ ವಿಚಾರ ಇವತ್ತು ಕಲರ್ಸ್ ಕನ್ನಡದೊಳಗೆ ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಇವರಿಬ್ಬರ ಈಗ ಕಲರ್ಸ್ ಕನ್ನಡದೊಳಗೆ ಈ ಮಲ್ಲಮ್ಮ ಮತ್ತು ರಕ್ಷಿತಾ ಬಂದಿರುವಂಥ ಕ್ರೇಜ್ಗೋಸ್ಕರ ಆ ರಕ್ಷಿತಾ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು ಕಾಯ್ತಾ ಇದ್ದಾರೆ. ನಾಳೆ ಶನಿವಾರ ಭಾನುವಾರಕ್ಕೋಸ್ಕರ ಕಾಯ್ತಾ ಇದ್ದಾರೆ ಗಿಚ್ಗಿಲಿ ಜೂನಿಯರ್ಸ್ ಅನ್ನೋದು. ಅದು ಕಾರ್ಯಕ್ರಮ ಕೂಡ ಯಾರು ನೋಡ್ತಾ ಇರಲ್ಲ. ಈಗ ರಕ್ಷಿತಾ ಮಲ್ಲಮ್ಮ ಬಂದಿರೋದ್ರಿಂದ ಒಂದು ಸ್ವಲ್ಪ ಕ್ರೇಜ್ ಐತೆ ಅಂತೇಳಿ ಜನ ಒಂದು ಸ್ವಲ್ಪ ನೋಡೋಕೆ ಕಾಯ್ತಾ ಇದ್ದಾರೆ. ಭಾಳಷ್ಟು ಅಭಿಮಾನಿಗಳು ರಕ್ಷಿತಾಗೂ ಕೂಡ ಭಾಳ ದೊಡ್ಡ ಅಭಿಮಾನಿ ಬಳಗ ಐತೆ. ಗಿಲ್ಲಿಗೂ ಎಷ್ಟಿದೆಯೋ ಅದೇ ರೀತಿ ಕರಾವಳಿ ಭಾಗದಲ್ಲಿ ಸಂಪೂರ್ಣವಾದಂಥ ಅಭಿಮಾನಿ ಬಳಗ ರಕ್ಷಿತಾಗೈತೆ. ಆ ಹುಡುಗಿ ಮುಗ್ಧ ಮನಸ್ಸಿನ ಹುಡುಗಿ, ಒಂಥರ ಆಕೆ ಮಾತಾಡೋದೇ ಚಂದ, ಆಕೆ ಮಾಡೋದೇ ಇನ್ನು ಈ ಸ್ಕಿಟ್ ಕೂಡ ಭಾಳ ಫಸ್ಟ್ ಕ್ಲಾಸ್ ಆಗ್ತದೆ. ಜನ ಕೂಡ ಕಾಯ್ತಾ ಇದ್ದಾರೆ, ಏನಾಗುತ್ತೋ ನೋಡಬೇಕು. ಯಾಕಪ್ಪ ಅಂದರೆ ಕಲರ್ಸ್ ಕನ್ನಡದೊಳಗೆ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳು ಕೂಡ ಫ್ಲಾಪ್ ಆಗ್ಯಾವ. ಏನು ಧಾರಾವಾಹಿಗಳು ಒಂದಿಷ್ಟು ನಡೆಯಕ್ಕೆ ಹಚ್ಚವ. ಆ ಧಾರಾವಾಹಿ ಬಿಟ್ಟಿದ್ದಪ್ಪ ಅಂದ್ರೆ ಇವು ಎಂಟರ್ಟೈನ್ಮೆಂಟ್ ವಿಚಾರದೊಳಗೆ, ಮನೋರಂಜನೆ ನೀಡುವಂಥ ವಿಚಾರದೊಳಗೆ ಶನಿವಾರ ಭಾನುವಾರ ಬರುವಂಥ ಎಪಿಸೋಡ್ಗಳಲ್ಲಿ ಯಾವುದು ಕೂಡ ಎತ್ತಿ ಮೇಲೆ ಒಯ್ಯುವಂಥ ಕಾರ್ಯಕ್ರಮಗಳು ಯಾವಿಲ್ಲ. ಸೊ ಹಂಗಾಗಿ ರಕ್ಷಿತಾಳನ್ನು ಕರೆಸಲಿ, ಇದರಿಂದ ಅವ್ರಿಗೆ TRP ಮತ್ತಷ್ಟು ಬರ್ಬೋದು, ಮತ್ತು ಚಾನಲ್ ಕೂಡ ಒಳ್ಳೆ ಗ್ರೋತ್ ಆಗ್ಬೋದು. ಯಾಕಂದ್ರೆ ಅಭಿಮಾನಿ ಬಳಗ ರಕ್ಷಿತ್ ಶೆಟ್ಟಿಗೆ ಆಲ್ರೆಡಿ ಇದ್ದಾರೆ. ನೀವು ಯಾರ ಅಭಿಮಾನಿ, ಅಥವಾ ನೀವು ಗಿಲ್ಲಿ ಕಾವ್ಯ ಅಭಿಮಾನಿನ, ಅಥವಾ ಗಿಲ್ಲಿ ರಕ್ಷಿತಾ ಅಭಿಮಾನಿ, ಅಥವಾ ಗಿಲ್ಲಿ ಅಭಿಮಾನಿನ ಕೇವಲ ಇಲ್ಲ ನಾವು ಗಿಲ್ಲಿ ಅಷ್ಟೇ ಅಭಿಮಾನಿ ಅಥವಾ ಇದು ರಕ್ಷಿತಾ ಅಭಿಮಾನಿ ಅಂತಕ್ಕಂಥದ್ದನ್ನು ತಿಳಿಸ್ರಿ. ಅದಾದ ನಂತರ ಈ ಒಂದು ಕಾರ್ಯಕ್ರಮ ಕೂಡ ಭಾಳಷ್ಟು ಜನ ಕಾಯ್ತಾ ಇದ್ದಾರೆ ಈ ಒಂದು ಎಪಿಸೋಡ್ಗೋಸ್ಕರ. ನಾನು ಕೂಡ ಕಾಯ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಆಕೆ ಮಾತನಾಡುವಂಥದ್ದು ನನಗೂ ಕೂಡ ಭಾಳ ತುಂಬ ಇಷ್ಟ. ಆಕೆ ತಪ್ಪು ಮಾತಾಡ್ಬೋದು, ಬಟ್ ಆ ಮಾತಿನಲ್ಲಿ ಒಂದು ನಿಷ್ಕಲ್ಮಶವಾದಂಥ ಪ್ರೀತಿ ಐತೆ, ನಿಷ್ಕಲ್ಮಶವಾದಂಥ ಒಂದು ನಗು ಇರ್ತದೆ. ಆಕೆಯ ಭಾವನೆಗಳು ಹೊರಗಡೆ ಬರ್ತವೆ. ಸೊ ಗಿಲ್ಲಿ ಬಗ್ಗೆ ಮತ್ತೇನಾರ ಹೇಳ್ಬೋದೇನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆಕೆ ಬಂದಿರುವಂಥದ್ದು ಕೂಡ ಇವತ್ತು ಗಿಚ್ಗಿಲಿ ಜೂನಿಯರ್ಸ್ ಕರ್ನಾಟಕ ಅಥವಾ ಕಲರ್ಸ್ ಕನ್ನಡಕ್ಕೆ ಒಂದಷ್ಟು ರೀತಿ ಒಳ್ಳೆಯದು ವಿಡಿಯೋ ಓಡಬಹುದು, ಅವ್ರಿಗೂ ಒಂದಷ್ಟು TRP ಬರ್ಬೋದು ಅಂತಕ್ಕಂಥದ್ದು ಮಾತ್ರ ಅಕ್ಷರಶಃ ಸತ್ಯ. ಸೊ ನೋಡೋಣ ನಾಳೆಗೆ ಶನಿವಾರ ಅಥವಾ ಭಾನುವಾರ ಏನಾಗುತ್ತೋ ಕಾದು ನೋಡೋಣ ಅಂತ ಹೇಳ್ತಾ, ರಕ್ಷಿತಾಗೂ ಕೂಡ ಶುಭವಾಗಲಿ, ಆಕೆಗೆ ಒಳ್ಳೆಯ ಮನಸ್ಸಿಗೆ ಅಂದಿಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.